ಅಂತೇಳಿ ಗೌರವ ಕೊಡ್ತಕ್ಕಂಥದ್ದು ವ್ಯಕ್ತಿ ನಾನು ಗ್ರಾಮದಲ್ಲಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಜನ ಹಳ್ಳಿ ಊರಲ್ಲಿ ಜಲ್ದಿ ಬರೋಂಗಿಲ್ಲ, 8:30 9 ಆದ್ಮೇಲೆ ಜನ ಸೇರ್ತಕ್ಕಂಥವ್ರು. ಆದ್ರೆ ನಾವು ಬಂದಿರ್ತದೆ, ನಾವೆಲ್ಲರೂ ಕೂಡ ಆಗಮಿಸಿದರೆ ಪರಮ ಪೂಜ್ಯ ಶಿವಾನಂದಪ್ಪ ಅವ್ರು ಹೇಳ್ತಾ ಇದ್ರು, ನಾವೇನು ಹೇಳಂಗಿಲ್ಲ, ನಿಮಗೆ ಏನು ಕೇಳಂಗಿಲ್ಲ, ಮುಂದೆ ನಿಮ್ ಸರ್ಕಾರ ಬರ್ತದೆ, ಬಂದಿಗೆ ನೀನೇ ಇಲ್ಲೆಲ್ಲ ಕೆಲಸ ಮಾಡ್ಬೇಕಂತ ಹೇಳಿ ಕೇಳದೆ ಹೇಳಿದಂತ ಸ್ವಾಮಿಗಳು. ಯಾಕಂತಂದ್ರೆ ಯಾವುದೇ ಕಾರ್ಯಕ್ರಮ ಹೋದೆ ಅಂದ್ರೆ ಲೆಟರ್ ರೆಡಿ ಇರ್ತದೆ ಜನಗಳಿಗೆ ಕೊಡ್ಲಾಕ. ಅಲ್ಲಿ ಊರಿನ ಸಮಸ್ಯೆಗಳು, ಊರ ಸಮಸ್ಯೆಗಳು, ಗುಡಿ ಗುಂಡದ ಸಮಸ್ಯೆಗಳು, ಮಠದ ಸಮಸ್ಯೆಗಳು. ಆದ್ರೆ ಪರಮ ಪೂಜ್ಯರು ನಾವೇನು ಕೇಳಂಗಿಲ್ಲ ನಿನಗೆ, ಮುಂದೆ ನಿಮ್ ಸರ್ಕಾರ ಬಂದಾಗೆ ನೀನು ಮಾಡಬೇಕು ಅಂತ ಹೇಳಿದಾರೆ. ಆದರೂ ನಾನು ಹೇಳಕ್ ಬಯಸ್ತಾ ಇದ್ದೀನಿ, ನಮ್ಮ ಸರ್ಕಾರ ಮುಂದಿನ ಸಲ ಬಂದೇ ಬರುತ್ತೆ. ಅದ್ರ ಬಗ್ಗೆ ನೋಡ್ತಾ ಏನೇ ಕೂಡ ಸಣ್ಣ ಪುಟ್ಟ ಕೆಲಸಗಳಿದ್ರೆ ತಕ್ಷಣ ಏನೇ ಅರ್ಜೆಂಟ್ ಇದ್ರೆ ಒಂದು 5-10 ಲಕ್ಷ ರೂಪಾಯಿದಲ್ಲಿ ಏನಾರ ನನಗೆ ಬೇಕಾಗಿತ್ತಂದ್ರೆ, ಏನಾರ ಮುಂದೆ ಅರ್ಜೆಂಟ್ ಇದ್ರೆ ತಕ್ಷಣ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಕೂಡ ಈ ಮುಖಾಂತರ ನಾನು ಹೇಳಬೇಕಾಗ್ತದೆ. ಈಗ ಮಕ್ತಾಪುರ ಅಪ್ಪರ ಬಗ್ಗೆ ಅಂತೂ ನಾವು ಹೇಳಲೇಬೇಕು. ಮಕ್ತಾಪುರ ಮಠ ಅಂದ್ರೆ ನಾವು ಸಣ್ಣಗಿದ್ದ ಮಕ್ತಾಪುರ ಮಠ ಕೇಳ್ತಿದ್ದೆವು. ಗುಲ್ಬರ್ಗದಲ್ಲಿ ಯಾವ್ದನ್ನ ಮಠ ಕೇಳಬೇಕು ಮಕ್ತಾಪುರ ಮಠನೇ ಕೇಳ್ತಿದ್ವಿ, ಯಾವ್ದು ಮಠ ಗೊತ್ತೇ ಇದ್ದಿದ್ದಿಲ್ಲ. ಆ ಟೈಮಿಗೆ ಮಕ್ತಾಪುರ ಮಠದಲ್ಲಿ ಪರಮ ಪೂಜೆ ಕೂಡ ಸಣ್ಣ ಒಂದು ಗ್ರಾಮ ಆದರೂ ಕೂಡ ತಮ್ಮ ಗ್ರಾಮಕ್ಕೆ ಬಂದರಂತಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ವು. ಯಾಕಂದ್ರೆ ಇವತ್ತು ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ ದೊಡ್ಡ ಊರಿಗೆ ಬಹಳ ಸ್ವಾಮಿಗಳು ರೆಡಿ ಇರ್ತಾರೆ. ಆದ್ರೆ ಸಣ್ಣದೊಂದು ಗ್ರಾಮಕ್ಕೆ ಬರ್ಬೇಕಾದ್ರೆ ಈಗ ಅಂತಾರಲ್ಲ, ಯಾರನ್ನ ಏನಪ್ಪ ನಮ್ಮ ಸಣ್ಣ ಊರದಂತ ನಿಗಾ ಮಾಡಲಾಗಿರೋ, ಸಣ್ಣ ಊರದಂತೆ ಬರಲಾಗಿರೋ ಅಂತ ಅಂತಾರಲ್ಲ, ಹಂಗೆ ಪರಮ ಪೂಜಾರ ಗುರುಗಳು ಬಿ ಸಣ್ಣದಲ್ಲಿ ದೊಡ್ಡರಲ್ಲಿ ಭಕ್ತರು, ಅದೇ ನನ್ನ ಭಕ್ತರು ಅಂತ ತಿಳ್ಕೊಂಡು ಪರಮ ಪೂಜಾರಿಗಳು ಕೂಡ ನಾವು ದತ್ತಾತ್ರೇಯ ತ್ರಿಮೂರ್ತಿಗಳಿಗೆ ನೋಡ್ತೀವಿ. ತ್ರಿಮೂರ್ತಿಗಳು ಮಹಾಸ್ವಾಮಿಗಳು ಇವತ್ತು ವೇದಿಕೆ ಮೇಲೆ 3 ಜನ ಇವತ್ತು ಬಂದಿದ್ದಾರೆ. ಇನ್ನು ಮರ್ತೂರ್ ಅಪ್ಪವರಂತೂ ನಿಮ್ಗೆ ಗೊತ್ತಿದೆ, ನಾನು ಅದು ಮರ್ತೂರ್ ಬಿ ನನ್ನ ಕ್ಷೇತ್ರ. ಆದ್ರೆ ಮೊನ್ನೆ ಕಾರ್ಯಕ್ರಮ ಹೋಗ್ತಾ ನಡೀತಕ್ಕಂಥ ಸಂದರ್ಭದಲ್ಲಿ ಹೋಗಿದೆ. ಅದ್ರ ಗ್ರಾಮದ ಎಲ್ಲ ದೊಡ್ಡ ಊರದು ಮರ್ತೂರು. ಆದ್ರೆ ಎಲ್ಲರೂ ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ತವ, ನಮ್ಮ ಕಲ್ಯಾಣ ಮಂಟಪ ಬೇಕಂತ ಹೇಳಿದ್ರು. 1 ಕೋಟಿ ರೂಪಾಯಿ ಕೊಡ್ತೀನಿ ಈಗಲೇ ಕೂಡ ಅವ್ರು ಹೇಳಿದಾರೆ. ನಾನು ಹೇಳಿದ್ ಕೂಡ ಸತ್ಯನೇ ಇದೆ, ಏನ್ ಅದ್ರಾಗೇನು ಡೌಟ್ ಇಲ್ಲ. ಕೆಲವು ಡಾಕ್ಯುಮೆಂಟ್ಸ್ ಕೂಡ ನೆನಪೋರಿಗೆ ಕೊಟ್ಟಿದ ತಕ್ಷಣ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೆ. ಇನ್ನು ಪಕ್ಕದ ನರೋಳ ಗ್ರಾಮ ನೀವು ನೋಡಿದ್ದೀರಿ, ನಾನೇನು ಹೇಳಬೇಕಾಗಿಲ್ಲ. ಕ್ಷೇತ್ರದ ಚೇಮಲಿಂಗೇಶ್ವರ ದೇವಸ್ಥಾನದ ಹತ್ರ ತಾವಂತೂ ಈಗ 1 ಕೋಟಿ ರೂಪಾಯಿ ಆಲ್ರೆಡಿ ಕೊಟ್ಟಿದ್ದೀನಿ, ಕೆಲಸ ಕೂಡ ಪ್ರಾರಂಭ ಆಗಿದೆ. ಯಾಕೆ ಅಕ್ಕಪಕ್ಕದ ಗ್ರಾಮದವರಲ್ಲಿ ಏನಾರ ಕಾರ್ಯಕ್ರಮ ಮಾಡಬೇಕಾದ್ರೆ 40-50 ಸಾವಿರ ಟೆಂಟ್ ಹೊಡೆಯರಿಗೆ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ನೋಡಿ ಅಲ್ಲಿ ಈಗಾಗಲೇ 1 ಕೋಟಿ ಕೊಟ್ಟಿದ್ದೀನಿ, ಇನ್ನೊಂದು ಕೋಟಿ ಬೇಕಂತ ಕೂಡ ಹೇಳಿದ್ದಾರೆ, ಗ್ರಾಮದವ್ರು ಬಂದಿದ್ದಾರೆ. ಅದು ಕೂಡ ಆದಷ್ಟು ಬೇಗನೆ ಕೊಟ್ಟು ಆದಷ್ಟು ಬೇಗನೆ ಕಲ್ಯಾಣ ಮಂಟಪ ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ. ನಿಮ್ಮ ಗ್ರಾಮದಲ್ಲಿ ಕೆಲವು ಹೋದ್ಸಲ ಸಮಸ್ಯೆಗಳು ಮಾಡಿದ್ದೀನಿ. ಈಗಲೂ ಏನೇ ಗ್ರಾಮ ಸಮಸ್ಯೆ, ಗುಡಿ ಗುಂಡದ ಸಮಸ್ಯೆಗಳಾಯ್ತು, ಆದ್ರೆ ಗ್ರಾಮದ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಕೂಡ ಮಾಡ್ಕೊಡ್ತಕ್ಕಂಥ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇನ್ನೂ ಕೂಡ ಅನೇಕ ಮಾತಾಡೋದಿದೆ. ಇಲ್ಲಿ ಮೂಸೋನ್ ಕಲ್ಬೇನೂರ್ಗೆ ಹೋಗ್ಬೇಕು, ಅಲ್ಲಿ ಇದೆ ಮಠದ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ 1-2 ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗೋದು ಇರೋದ್ರಿಂದ ನೋಡೋದಾಯ್ತದ. ನಾಳೆ ಮನೆ ಮೇಡಮ್ ಬರ್ತೀನೋ ಯಾವ ಇಲ್ಲ ಅವ್ರಿಗೆ ಕಳ್ಸಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ, ತಮ್ಮ ಎಲ್ಲ ಗ್ರಾಮದವರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿದ್ರಿ. ಆದಷ್ಟು ಬೇಗನೆ ಬಂದ ಕೇಸಿಂದ ಪರಮ ಪೂಜೆಗಳನ್ನು ಆಶೀರ್ವಾದ ಮಾಡಿಸಿದ್ರಿ. ರಿಕ್ಕಿನಾಲ್ವರ್ ಗ್ರಾಮಕ್ಕೆ ಯಾವಾಗಲೂ ಕೂಡ ಹೆಚ್ಚಿನ ಅನುದಾನ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ, ಈ ಕಾರ್ಯಕ್ರಮ ಕೂಡ ನನಗೆ ಕರೆಸಿ 4 ಮಾತಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಪರಮ ಪೂಜೆಗಳ ಪಾದಗಳು ಮಾತು ಮುಗಿಸಿ ಎಲ್ಲರಿಗೂ ನಮಸ್ಕಾರ.